ವೀಕ್ಷಕರೇ, ಲೋಕಸಭಾ ಚುನಾವಣೆ ಭಾಳ ಹತ್ರ ಅಂತ ನೀತಿ ಸಂಹಿತೆ ಕೂಡ ಜಾರಿಯಾಗಿದೆ. ಎಲ್ಲ ಪಕ್ಷದವರು ಕೂಡ ಏನಾದರೆ ಕಾರ್ಯಕರ್ತರು ಇವತ್ತು ಬಿರುಸಿನ ಏನಾದರೂ ಪ್ರಚಾರವಾಗಿರ್ಬೋದು, ಕೆಲಸ ಕಾರ್ಯಗಳಲ್ಲಿ ತೊಡಗಿ ತನ್ನದೇ ಆದಂಥ ಪಕ್ಷವನ್ನು ಗೆಲ್ಲಿಸೋಕ್ಕೆ ಏನಂತಂದರೆ ಇವತ್ತು ಹೋರಾಟಗಳನ್ನ ಮಾಡ್ತಕ್ಕಂಥ ಒಂದು ಕ್ಷಣಗಳನ್ನ ಈಗ ಆರಂಭವಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಜೊತೆಗಿದ್ದಾರೆ ದೀಪಕ್ ಕುಮಾರ್ ಸಿ ಅವರು. ಬನ್ನಿ ಈ ಒಂದು ಕ್ಷೇತ್ರದ ಬಗ್ಗೆ ಏನು ಮಾಹಿತಿಗಳನ್ನ ಕೊಡ್ತಾರೆ, ಹೇಗಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಬರೋಣ ಬನ್ನಿ. ಸರ್, ಇವತ್ತು ತಮ್ಮ ಕ್ಷೇತ್ರದ ಬಗ್ಗೆ ಹೇಳೋದಾಗಿದ್ದಲ್ಲಿ ಯಾವ ರೀತಿ ಎಲ್ಲ ನಡೀತಾ ಇದೆ ಸರ್? ನಾವು ಯಾವತ್ತೂ ನಮ್ಮ ಕ್ಷೇತ್ರದಲ್ಲಿ ಹಿಂದುಳಿದಿಲ್ಲ. ಡೇ ಒನ್ನಿಂದನೂ ಕೆಲಸ ಕಾರ್ಯಗಳು, ಚಟುವಟಿಕೆಗಳು ನಡೀತಾ ಬಂದಿದೆ. ಕ್ಯಾಂಡಿಡೇಟು ಯಾರೇ ಆಗಿರಲಿ, ಚುನಾವಣೆ ಹೊತ್ತಲ್ಲಿ ಕೊನೆಯಲ್ಲಿ ಶುರು ಮಾಡೋಕ್ಕಿಂತ ಮುಂಚೆನೇ ಮಾಡಬೇಕು ಅನ್ನೋ ಒಂದು ಸಂಘಟನೆ ಹಿತದೃಷ್ಟಿಯಿಂದ ಡೇ ಒನ್ನಿಂದ ನಾವು ನಮ್ಮ ಮಂಡಲಾಧ್ಯಕ್ಷಗಳನ್ನ ಬದಲಾವಣೆ ಮಾಡಿದ್ವಿ. ಕಡೆ ಬೂತ್ ಅಧ್ಯಕ್ಷರವರೆಗೂ ಚಾಲನೆ ಕೊಟ್ಟಿದ್ದೀವಿ. ಆಗಲೇ ನೀವು ನೋಡ್ದಂಗೆ ನಮ್ಮದು ಯಲಹಂಕ ಕಲ್ಯಾಣ ಮಂಟಪದಲ್ಲಿ ನಮ್ಮದು ಕ್ಷೇತ್ರದ ಪ್ರಮುಖ ಮುಖಂಡರು ಮತ್ತು ಜವಾಬ್ದಾರಿಯುತ ಕಾರ್ಯಕರ್ತರ ಸಮಾವೇಶನೂ ಮುಗಿದಿದೆ. ಈಗ ಪಕ್ಷ ಶೋಭಾ ಕರಂದ್ಲಾಜೆ ಅವ್ರನ್ನ ಕ್ಯಾಂಡಿಡೇಟ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ. ಕಳೆದ ಬಾರಿ ನಮ್ಮ ಕ್ಷೇತ್ರದಿಂದ ಸದಾನಂದ ಗೌಡರು ನಮ್ಮ ಅಭ್ಯರ್ಥಿಯಾಗಿದ್ದರು. ಅವ್ರಿಗೂ 36,000 ಮತಗಳ ಲೀಡ್ ಕೊಟ್ಟಿದ್ವಿ ನಾವು. ಈ ಸತಿ ಕನಿಷ್ಠ ಪಕ್ಷ ಒಂದು ಮಿನಿಮಮ್ 50,000ದಿಂದ 60,000 ಲೀಡ್ ಕೊಡಬೇಕು ಅಂತ ನಮ್ಮ ನಾಯಕರಾದಂಥ ತಮೇಶ್ ಗೌಡ್ರ ನೇತೃತ್ವದಲ್ಲಿ ಹೊರಟಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಯಾವುದೇ ಅಭ್ಯರ್ಥಿಗಳ ಬಗ್ಗೆ ನೋಡ್ಕೊಂಡ್ಬಿಟ್ಟು ಚುನಾವಣೆಯಲ್ಲಿ ಮತ ಹಾಕ್ತಕ್ಕಂಥದ್ದು ಇಲ್ಲ, ನಾವು ಮೋದಿಯವರೇ ನೋಡ್ಕೊಂಡು ಮತ ಹಾಕ್ತೀವಿ ಅಂತಕ್ಕಂಥ ಮತದಾರ ಮತಗಳಿದೆಯಲ್ಲ ಸರ್, ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು ಸರ್ ಆಗಿದ್ರೆ? 90% ಇದು ದೇಶದ ಚುನಾವಣೆ, ನರೇಂದ್ರ ಮೋದಿಯವ್ರ ಚುನಾವಣೆ ಆಗಿರೋದ್ರಿಂದ ಎಲ್ಲ ಮತದಾರರು ಕಾಯ್ಕೊಂಡಿದ್ದಾರೆ ಮೋದಿಯವ್ರಿಗೆ ನಾವು 3ನೇ ಬಾರಿ ಹ್ಯಾಟ್ರಿಕ್ ಗೆಲುವು ಕೊಡಬೇಕು, ಅವ್ರ ಪರ ನಾವು ನಿಂತ್ಕೊಬೇಕು ಅಂತ. ಆದರೆ ಅದನ್ನು ಕರ್ತರಂಥದ್ದು ಆಗಬೇಕಲ್ಲ. ಮತ್ತು ನಮಗೂ ಒಳ್ಳೆ ನಾಯಕತ್ವ ಇದೆ. ವಿಜೇಂದ್ರ ಯಡಿಯೂರಪ್ಪ ಅವರ ನಾಯಕತ್ವದಲ್ಲಿ ಕನಿಷ್ಠ ಪಕ್ಷ 28ಕ್ಕೆ 28 ನಾವು BJP JDS ಸೇರಿ ಗೆಲ್ತೀವಿ. ಸರ್, ಈಗ BJP JDS ಕಳೆದ ಬಾರಿಯೂ ಕೂಡ ಏನಂತಂದರೆ ಭಾಳ ವೈಮನಸ್ಗಳಿಂದ ನಡೀತಾ ಇರ್ತಕ್ಕಂಥ ಒಂದು JDS ಪಕ್ಷ ನಿಮ್ಮ ಜೊತೆಗೆ ಇವತ್ತು ಮತ್ತೆ ಒಂದುಗೂಡಿ ಲೋಕಸಭೆ ಚುನಾವಣೆ ಇದಾಗ್ತಾ ಇದೆ. ಕಾಂಗ್ರೆಸ್ನವರ ಒಂದು ಇದರಲ್ಲಿ ಈ ಗ್ಯಾರಂಟಿಗಳನ್ನಾಗಿರ್ಬೋದು, ಇನ್ನು ಸಾಕಷ್ಟು ವಿಚಾರಗಳಾಗಿರ್ಬೋದು, ಯಾವ ನಿಟ್ಟಿನಲ್ಲಿ ತಮಗೆ ಪ್ಲಸ್ ಪಾಯಿಂಟ್ ಆಗುತ್ತಾ, ಹೇಗೆ, ಏನದು? ಸರ್, ಗ್ಯಾರಂಟಿಗಳು ಯಾವ ಗ್ಯಾರಂಟಿಗಳು ಕೊಟ್ಟಿದ್ದಾರಂತ ಜನಕ್ಕೆ ನೀವೇ ತಿಳ್ಕೊಳ್ಳಿ. ಹೇಳ್ತಾರೆ ಯಾವುದು ಗ್ಯಾರಂಟಿ ಇಲ್ಲ, ಎಲ್ಲ ಫ್ಲಾಪ್ ಗ್ಯಾರಂಟಿಗಳೇ ಅವ್ರದ್ದು. ಮಳೆ ಇಲ್ಲ, ಬೆಳೆ ಇಲ್ಲ, ನೀವು ನೋಡ್ತಾ ಇದ್ದಂಗೆ. ಏನು ಕೊಟ್ಟಿದ್ದಾರೆ? ಒಂದು ತಿಂಗಳು ಬಸ್ ಏನೋ ಓಡಿಸಿದ್ರು, ಆ ಬಸ್ಸೂ ಈಗ 1,000 ಬಸ್ಸು ಅಂತ ತಂದವ್ರು ಈಗ ಒಂದು 10 ಬಸ್ಸಿಗೇನೋ ಬಂದಿದ್ದಾರೆ. ಯಾವುದು ಗ್ಯಾರಂಟಿ ಇಲ್ಲ ಸರ್. ದೇಶದ ಚುನಾವಣೆ ಇದು. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಜನ ಭರ್ಜರಿಯಾಗಿ ಗೆಲುವು ಕೊಡ್ತಾರೆ ಅಂತ ನನ್ನ ಅನಿಸಿಕೆ.